ಹುಣ್ಣಿಮೆ ದಿನ ಈ ಉಪ್ಪು ಶುದ್ಧಿ ವಿಧಾನವನ್ನು ಮಾಡುವುದರಿಂದ ನಮ್ಮ ಮನೆಯ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ, ಆರೋಗ್ಯ ಮತ್ತು ಮನಃಶಾಂತಿಯು ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಬೇರೆಯವರ ಕೆಟ್ಟ ಕಣ್ಣು ನಮ್ಮ ಮೇಲೆ, ನಮ್ಮ ಮನೆಯ ಮೇಲೆ ಬಿದ್ದಿದ್ದರೆ ಅದನ್ನು ನಿವಾರಿಸಲು ಈ ಉಪ್ಪು ಶುದ್ಧಿ ವಿಧಿಯನ್ನು ಮಾಡಿಕೊಳ್ಳಿ. ಮೊದಲನೇದಾಗಿ ನಾವು ಉಪ್ಪನ್ನು ತೆಗೆದುಕೊಳ್ಳಬೇಕು. ಆದಷ್ಟು ಉಪ್ಪು ಕಲ್ಲುಪ್ಪಾಗಿದ್ದರೆ ಒಳ್ಳೆಯದು. ಕಲ್ಲುಪ್ಪನ್ನು ನಾವು ಒಂದು ಮುಷ್ಟಿ ತುಂಬ ತೆಗೆದುಕೊಳ್ಳಬೇಕು ಅಥವಾ ಒಂದು ಚಿಕ್ಕ ಪ್ಲೇಟಿನಲ್ಲಿ ಕಲ್ಲುಪ್ಪನ್ನು ಹಾಕಿಕೊಳ್ಳಬೇಕು. ನಂತರ ವ್ಯಕ್ತಿಯ ಸುತ್ತಲೂ, ಅಂದರೆ ಮುಖ್ಯವಾಗಿ ಮಕ್ಕಳಿಗೆ ಅಥವಾ ಮನೆಯ ಸದಸ್ಯರಿಗೆ ಯಾರಿಗೆ ದೃಷ್ಟಿದೋಷ ಆಗಿದೆಯೋ ಅವರಿಗೆ 3 ಬಾರಿ ಅಥವಾ 7 ಬಾರಿ ವೃತ್ತಾಕಾರದಲ್ಲಿ ತಿರುಗಿಸಿ. ಇದು ಅವರ ಮೇಲಿರುವ ಕೆಟ್ಟ ಶಕ್ತಿಯನ್ನು ಸೆಳೆಯುತ್ತದೆ ಎಂಬ ನಂಬಿಕೆ. ತದನಂತರ ಆ ಉಪ್ಪನ್ನು ಏನು ಮಾಡಬೇಕೆಂದು ತಿಳಿಸಿಕೊಡುತ್ತೇನೆ ನೋಡಿ. ಆ ಉಪ್ಪನ್ನು ಬೆಂಕಿಗೆ ಹಾಕಬಹುದು, ದೀಪ ಅಥವಾ ಹೋಮದಲ್ಲಿ, ಕೆಸರು ನೀರಿಗೆ ಎಸೆಯಬಹುದು ಅಥವಾ ಮನೆಯ ಸಿಂಕಿನಲ್ಲಿ ಹಾಕಿ ಕೈ ತೊಳೆದುಕೊಳ್ಳಬಹುದು ಅಥವಾ ಮನೆಯ ಹೊರಗಡೆ ನಿರ್ಜನ ಸ್ಥಳದಲ್ಲಿ ಎಸೆಯತಕ್ಕದ್ದು. ಇದನ್ನು ಮಾಡುವ ಸಮಯ ಹುಣ್ಣಿಮೆಯ ದಿನ ಸಾಯಂಕಾಲ ಚಂದ್ರನು ಕಾಣಿಸುವ ಸಮಯದಲ್ಲಿ ಮಾಡಿದರೆ ಉತ್ತಮ ಮತ್ತು ಮನೆಯಲ್ಲಿಯೇ ಶಾಂತವಾದ ವಾತಾವರಣದಲ್ಲಿ ಮಾಡುವುದು ಶ್ರೇಷ್ಠ. ವಿಶೇಷವಾಗಿ ಮಕ್ಕಳಿಗೆ ಹೀಗೆ ಮಾಡುವುದರಿಂದ ದೃಷ್ಟಿದೋಷ ನಿವಾರಣೆಯಾಗುತ್ತದೆ. ಹುಣ್ಣಿಮೆಯ ದಿನ ನಾವು ಮಾಡಬೇಕಾದ ಮತ್ತೊಂದು ಕೆಲಸವೆಂದರೆ ಹುಣ್ಣಿಮೆಯ ರಾತ್ರಿ ಮನೆಯನ್ನು ಒರೆಸಬೇಕು. ಮನೆ ಒರೆಸುವ ನೀರಿಗೆ ಕಲ್ಲುಪ್ಪನ್ನು ಹಾಕಿ ನಂತರ ಒರೆಸುವುದರಿಂದ ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ಎಲ್ಲ ಹೋಗಿ ಪಾಸಿಟಿವಿಟಿನ ಉಂಟು ಮಾಡುತ್ತದೆ. ಪ್ರತಿ ಹುಣ್ಣಿಮೆಯಲ್ಲಿ ಹೀಗೆ ಮಾಡುತ್ತಾ ಬಂದರೆ ನಮ್ಮ ಮನೆಯಲ್ಲಿರುವ ಯಾವುದೇ ತೊಂದರೆಗಳಾಗಿರ್ಬೋದು, ಎಲ್ಲ ರೀತಿಯ ತೊಂದರೆಗಳು, ಹಣಕಾಸಿನ ಸಮಸ್ಯೆ, ಜಗಳ, ಅಶಾಂತಿ ಎಲ್ಲವೂ ನಿವಾರಣೆಗೊಂಡು ಶಾಂತಿಯುತವಾದ ವಾತಾವರಣ ನಿಮ್ಮ ಮನೆಯಲ್ಲಿ ನೆಲೆಸುತ್ತದೆ. ನೀವು ಅಂದುಕೊಂಡ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ. ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತದೆ. ನಾವು ಹಾಕೋ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.